ನಾನು ಇವತ್ತೊಂದು ಪ್ರಸಂಗವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲೇಬೇಕು ಗೆಳೆಯರೇ. ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ವಿದ್ಯಾರ್ಥಿಯೊಬ್ಬ ಶಿವನ ರೂಪವನ್ನು ಧರಿಸಿದ್ದ. ಸಂಪೂರ್ಣವಾಗಿ ಅವನ ಮೈಯನ್ನು ಬೂದಿಯ ಬಣ್ಣ ಆವರಿಸ್ಕೊಂಡಿತ್ತು. ಹಾಗೆಯೇ ಕೈಯಲ್ಲಿ ಡಮರುಗ ಮತ್ತು ತ್ರಿಶೂಲವನ್ನು ಇಟ್ಕೊಂಡು ತನ್ನ ಏಕಾಂಗಿ ನೃತ್ಯ ಪ್ರದರ್ಶನಕ್ಕೋಸ್ಕರ ತಯಾರಿಯನ್ನು ನಡೆಸ್ತಾ ಇದ್ದ. ನಾನು ಶಿಕ್ಷಕರ ಕೊಠಡಿಯಲ್ಲಿ ಅಂದರೆ ಸ್ಟಾಫ್ ರೂಮಲ್ಲಿ ನಿಂತ್ಕೊಂಡು ಅದನ್ನು ಗಮನಿಸ್ತಾ ಇದ್ದೆ. ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗೋದರಲ್ಲಿತ್ತು. ಅಷ್ಟಕ್ಕೇ ಆ ಮಗುವಿನ ತಾಯಿ ಬಂದು ಆ ಮಗುವನ್ನು ಚೆನ್ನಾಗಿ ನಿಲ್ಲಿಸಿ ಅವನಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟಕ್ಕೇ ಮಕ್ಕಳ ಭಾವಚಿತ್ರವನ್ನು ಅಂತರ್ಜಾಲದಲ್ಲಿ ಹಾಕುವಂತಹ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಒಂದು ಶಿಕ್ಷಕರು ಅಲ್ಲಿಗೆ ಬಂದು ಆ ಮಗುವಿನ ಭಾವಚಿತ್ರವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ತೆಗೆದುಕೊಂಡಾದಮೇಲೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಗುವಿಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಹೇಳಿ ಹೊರಟರು. ಅಲ್ಲೇ ನಿಂತಿದ್ದಂತಹ ನಾನು ಗಮನಿಸ್ತಾ ಇದ್ದೆ ಆ ತಾಯಿ ಮತ್ತು ಮಗುವನ್ನು. ತಾಯಿ ಮುಖದಲ್ಲಿ ಏನೋ ಒಂದು ರೀತಿಯ ಸಂತೋಷವೂ ಕೂಡ ಇತ್ತು, ಜೊತೆಗೆ ಒಂದಷ್ಟು ಗಾಬರಿಯೂ ಕೂಡ ಮುಖದಲ್ಲಿ ಕಾಣಿಸ್ತಾ ಇತ್ತು. ಸಹಜವಾಗಿ ಎಲ್ಲ ತಾಯಂದಿರಿಗೂ ಕೂಡ ಏನೋ ಆಗುವಂತಹ ಸಹಜ ಅನುಭವ. ಮಗು ಹೀಗೆ ನೃತ್ಯ ಕಾರ್ಯಕ್ರಮವನ್ನು ಪ್ರದರ್ಶನವನ್ನು ಕೊಡುತ್ತೋ ಅಂತಕ್ಕಂಥ ಒಂದು ಸಣ್ಣ ಗೊಂದಲ ಆಕೆಯ ಮುಖದಲ್ಲಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ಮಗನಿಗೆ ಒಂದಷ್ಟು ಸಲಹೆ ಮಾರ್ಗದರ್ಶನಗಳನ್ನು ಆಕೆ ಕೊಡ್ತಾಯಿದ್ಲು. ಒಂದಷ್ಟು ಮಾತುಗಳು ಗದರಿಸುವಂತಹ ರೀತಿಯಲ್ಲಿ ಮಗುವಿನ ಮುಖದಲ್ಲಿ ಕಾಣಿಸ್ತಾ ಇತ್ತು. ತಾಯಿ ಹೇಳಿದಂಥ ಒಂದು ಮಾತುಗಳನ್ನು ಆತ ಕೇಳಿಸ್ಕೊತಾ ಇದ್ದ. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದಂತಹ ನಾನು ಸಡನ್ನಾಗಿ ಈ ಮಾತನ್ನು ಹೇಳಿದೆ, ನೀನು ಶಿವನನ್ನು ನೀನು ಬೈಬಾರ್ದು. ತಾಯಿ ನನ್ನ ಕಡೆ ತಿರುಗಿ ನೋಡಿದ್ಲು. ನಾನು ಯಾಕೆ ಬೈಬಾರ್ದು ಅನ್ನುವಂಥ ರೀತಿಯಲ್ಲಿ ಆಕೆಯ ಮುಖದ ಭಾವನೆ ಇತ್ತು. ನನ್ನ ಮಗು, ನನಗೆ ಅಧಿಕಾರ ಇದೆ ಅನ್ನುವಂಥ ರೀತಿಯಲ್ಲಿ ಆಕೆಯ ಮುಖಭಾವನೆ ಇತ್ತು. ಯಾಕಂದರೆ ನಾನು ಪಾರ್ವತಿ ಇಲ್ಲೇ ಪಕ್ಕದಲ್ಲಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟೆ. ಆ ಮಾತನ್ನು ಹೇಳ್ತಾ ಇದ್ದ ಹಾಗೆಯೇ ತಾಯಿಯ ಮುಖದಲ್ಲಿ ಮಂದಹಾಸ ಮೂಡ್ತು. ನಾನು ಪಾರ್ವತಿಯ ಪತಿ ಶಿವನನ್ನು ನೀನು ಬೈಬಾರ್ದು, ಆತ ನನ್ನ ಪತಿಯನ್ನು ಬೈದರೆ ನಾನು ಸುಮ್ಮನೆ ಇರಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದನ್ನು ಕೇಳಿ ತಾಯಿಗೆ ಓಯ್ ಇದಾ ವಿಚಾರ, ಸೊ ನಿಮ್ಮ ಪತಿಯನ್ನು ಬೈಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಆಕೆ ಸಂತೋಷದ ಒಂದು ನಗುವನ್ನು ಮುಖದ ಮೇಲೆ ತಂದುಕೊಟ್ಲು. ಇಂತಹ ಒಂದು ಸಂತೋಷಮಯವಾದಂತಹ ಕೆಲವಾರು ಕ್ಷಣಗಳು ಆಗಾಗ್ಗೆ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಅವುಗಳನ್ನು ಒಂದು ರಸಮಯ ಕ್ಷಣಗಳನ್ನಾಗಿಸಿಕೊಂಡು ನಮ್ಮ ಮನಸ್ಸಿಗೆ ಮತ್ತೊಂದಷ್ಟು ಉಲ್ಲಾಸವನ್ನು ಉತ್ಸಾಹವನ್ನು ತಂದುಕೊಂಡು ಹೋಗ್ತಾ ಇದ್ದರೆ ಜೀವನ ಸುಂದರವಾಗಿರುತ್ತೆ ಅಲ್ವಾ ಗೆಳೆಯರೇ. ಇಂತಹ ಹಲವಾರು ನನ್ನ ಶ್ರವಣ ಮಾಧ್ಯಮದ ಕೆಲವಾರು ವಿಡಿಯೋಗಳಿಗಾಗಿ ಆಗಾಗ್ಗೆ ನನ್ನ ಚಾನಲ್ನ ನೀವು ಗಮನಿಸ್ತಾ ಇರಿ, ನೋಡ್ತಾ ಇರಿ, ಕೇಳುಗರಾಗಿರಿ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು.